ನ್ಯೂಸ್ 18 ಕನ್ನಡದ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಚಂದ್ರಕಾಂತ್ ಸುಗಂಧಿ. ಇವತ್ತು ನಡೆಯುವ IPL ಮ್ಯಾಚ್ ಅತ್ಯಂತ ಕುತೂಹಲಕಾರಿಯಾದ ಪಂದ್ಯವಾಗಿ ಗುರುತಿಸಿಕೊಳ್ಳೋದು. ಪ್ರಮುಖವಾಗಿ ಇದಕ್ಕೆ ಕಾರಣ ಏನು ಅಂತಂದ್ರೆ, ಬಿಹಾರಿ ಬಾಬು ಅಂತೇಳಿ ಖ್ಯಾತಿ ಗಳಿಸಿದಂತ ವೈಭವ್ ಸೂರ್ಯವಂಶಿ ಇವತ್ತು ತಮ್ಮ ಕರಿಯರ್ನ 4ನೇ IPL ಪಂದ್ಯವನ್ನ ಆಡಲಿದ್ದಾರೆ. ಈಗ ಕಳೆದ ಮ್ಯಾಚ್ ನಲ್ಲಿ ಅತ್ಯದ್ಭುತವಾಗಿ ಏನು ಶತಕ ಬಾರಿಸುವ ಮೂಲಕ ಕ್ರಿಕೆಟ್ ಜಗತ್ತನ್ನ ನಿಬ್ಬೆರಗಾಗಿಸಿದ್ದ ವೈಭವ್ ಸೂರ್ಯವಂಶಿ ಮೇಲೆ ಇವತ್ತು ಎಲ್ಲರ ದೃಷ್ಟಿ ನೀಡಿದೆ. ಪ್ರಮುಖವಾಗಿ ಏನು ಅಂದ್ರೆ, ಇವತ್ತು ಮುಂಬೈ ಇಂಡಿಯನ್ಸ್ ವಿರುದ್ಧ ರಾಜಸ್ಥಾನ್ ರಾಯಲ್ಸ್ ತಮ್ಮ ಪಂದ್ಯವನ್ನ ಆಡಲಿದ್ದು, ಸಂಜೆ 7:00 ಈ ಒಂದು ಪಂದ್ಯ ಆರಂಭವಾಗಲಿದೆ. ವೈಭವ್ ಸೂರ್ಯವಂಶಿ ಮೇಲೆ ಮತ್ತಷ್ಟು ನಿರೀಕ್ಷೆಗಳು ಹೆಚ್ಚಾಗಿರ್ತಕ್ಕಂಥದ್ದು. ಯಾಕಂದ್ರೆ ಕಳೆದ ಬಾರಿ ಡೆಲ್ಲಿಯವರನ್ನ ಸೋಲ್ಸಕ್ಕೆ ವೈಭವ್ ಸೂರ್ಯವಂಶಿಯ ಶತಕ ಅತ್ಯಂತ ಉಪಯುಕ್ತವಾಗಿ ಈ ಒಂದು ರಾಯಲ್ ಚಾಲೆಂಜ್ಗೆ ಬಂದಿತ್ತು. ಪ್ರಮುಖವಾಗಿ ಈ ಒಂದು ರಾಜಸ್ಥಾನ್ ರಾಯಲ್ಸ್ನ ಕೋಚ್ ಆಗಿರ್ತಕ್ಕಂಥ ರಾಹುಲ್ ದ್ರಾವಿಡ್ ಕೂಡ ವೈಭವ್ ಸೂರ್ಯವಂಶಿ ಅವರ ಶತಕಕ್ಕೆ ಎದ್ದು ನಿಂತು ಚಪ್ಪಾಳೆಯನ್ನ ಬಾರಿಸಿದ್ರು. ಈಗ ಮತ್ತೊಮ್ಮೆ ಇವತ್ತಿನ ಪಂದ್ಯ ಅತ್ಯಂತ ಕುತೂಹಲಕಾರಿ ನಡೆಯಲಿದ್ದು, ಈ ಒಂದು ಪಾಯಿಂಟ್ಸ್ ಟೇಬಲ್ ನೋಡೋದ್ರೂ ಕೂಡ ಇವತ್ತು ಮುಂಬೈ ಇಂಡಿಯನ್ಸ್ ಇವತ್ತಿನ ಪಂದ್ಯ ಗೆದ್ರೆ ನಂಬರ್ 1 ಸ್ಥಾನಕ್ಕೆ ಹೋಗಲಿದೆ. ಈಗಾಗಲೇ RCB ಅಂದ್ರೆ 14 ಅಂಕಗಳೊಂದಿಗೆ ನಂಬರ್ 1 ಸ್ಥಾನದಲ್ಲಿದ್ದು, ನಿನ್ನೆ ಡೆಲ್ಲಿ ಸೋತಿದ್ದ ಕಾರಣಕ್ಕಾಗಿ ಅದು ಕೂಡ ಈಗ 3-4ನೇ ಸ್ಥಾನಕ್ಕೆ ತೃಪ್ತಿ ಪಡುವ ಸ್ಥಿತಿ ನಿರ್ಮಾಣವಾಗಿದೆ. ನಿನ್ನೆ ಏನು ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಪಂಜಾಬ್ ಸೂಪರ್ ಕಿಂಗ್ಸ್ ಗೆದ್ರು ಕೂಡ ಆ ಒಂದು ಪಂದ್ಯ ಒಂದು ಅಂಕ ಕಡಿಮೆಯಿಂದ 2ನೇ ಸ್ಥಾನಕ್ಕೆ ಪಂಜಾಬ್ನವರು ತೃಪ್ತಿ ಕೊಳ್ಬೇಕಾದಂತ ಸ್ಥಿತಿ ಇರ್ತಕ್ಕಂಥದ್ದು. ಇವತ್ತಿನ ಪಂದ್ಯ ಅತ್ಯಂತ ಕುತೂಹಲಕಾರಿಯಾಗಿದೆ. ಯಾಕಂದ್ರೆ ಆಡಿದಂತಹ ಮೊದಲ ಬಾಲ್ ನಲ್ಲಿ 6 ಹೊಡೆದಂತಹ ವೈಭವ್ ಸೂರ್ಯವಂಶಿ ಆ ಒಂದು ಪಂದ್ಯದಲ್ಲಿ ಸುಮಾರು 16 ರನ್ ಗಳಿಸ್ತಾರೆ. ಬಳಿಕ ನಡೆದಂತಹ RCB ವಿರುದ್ಧದ ಪಂದ್ಯದಲ್ಲಿ ಕೂಡ 11 ರನ್ ಗಳಿಸ್ತಾರೆ. ಅದು 3ನೇ ಪಂದ್ಯದಲ್ಲೇ ಅವರು ಶತಕ ಬಾರಿಸುವ ಮೂಲಕ ಇಡೀ ಕ್ರಿಕೆಟ್ ಜಗತ್ತನ್ನ ತಮ್ಮತ್ತ ನೋಡುವಂತೆ ಮಾಡಿದ್ರು. ಇವರು ಬಿಹಾರದಿಂದ ವೈಭವ್ ಸೂರ್ಯವಂಶಿ ಬರ್ತಾರೆ. ಅವ್ರ ತಂದೆ ತಾಯಿ ಕೂಡ ಅತ್ಯಂತ ಬಡತನದಲ್ಲಿ ಇವ್ರನ್ನ ಕ್ರಿಕೆಟ್ ಪ್ರಾಕ್ಟೀಸ್ ಅನ್ನ ಮಾಡಿದ್ರು. ಇವರ ಪ್ರತಿಭೆಯನ್ನ ಗುರುತಿಸಿ ಅವರು ಪ್ರೋತ್ಸಾಹ ಕೊಟ್ಟಿದ್ರು. ಈಗ ಎಲ್ಲರಲ್ಲೂ ಕೂಡ ಒಂದು ಸಾರ್ಥಕತೆಯ ಭಾವನೆ ಮೂಡಿರ್ತಕ್ಕಂಥದ್ದು. ಯಾಕಂದ್ರೆ 14 ವರ್ಷದ ಯುವಕ IPL ನಂತಹ ದೊಡ್ಡ ವೇದಿಕೆಯಲ್ಲಿ ಬಂದು ಲಕ್ಷಾಂತರ ಜನ ಪ್ರೇಕ್ಷಕರ ಮುಂದೆ ಪ್ರದರ್ಶನ ಮಾಡೋದು ಅಷ್ಟು ಸುಲಭದ ಮಾತಲ್ಲ. ಮತ್ತು ಖ್ಯಾತ ಬೌಲರ್ಗಳೆಲ್ಲರೂ ಕೂಡ ಇಶಾಂತ್ ಶರ್ಮಾ ಅಂತಕ್ಕಂಥ ಒಂದೇ ಓವರ್ನಲ್ಲಿ 28 ರನ್ ಗಳಿಸುವ ಮೂಲಕ ಇಶಾಂತ್ ಶರ್ಮಾ ಅವರ ಬೆವರಿಳಿಸಿರ್ತಕ್ಕಂಥದ್ದು. ಇಶಾಂತ್ ಶರ್ಮಾ ಕಳೆದ 18 ವರ್ಷಗಳಿಂದ ಕೂಡ ಭಾರತ ತಂಡಕ್ಕೆ ಆಡ್ತಾರೆ. ಆದರೆ 14 ವರ್ಷದ ವೈಭವ್ ಸೂರ್ಯವಂಶಿ ಅವರ ಬೌಲಿಂಗ್ ಒಂದು ಓವರ್ನಲ್ಲೇ ಸಿಕ್ಕ 3 6 ಮತ್ತು 2 4ಗಳನ್ನ ಜಡಿಯುವ ಮೂಲಕ ಇಶಾಂತ್ ಶರ್ಮಾ ಅವರನ್ನ ಬೆವರನ್ನು ಇಳಿಸಿದ್ರು. ಇವತ್ತಿನ ಪಂದ್ಯ ಅತ್ಯಂತ ಕುತೂಹಲಕಾರಿಯಾಗಿದೆ. ವೈಭವ್ ಸೂರ್ಯವಂಶಿ ಇವತ್ತು ಕೂಡ ಪರ್ಫಾರ್ಮೆನ್ಸ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕ್ರಿಕೆಟ್ ಜಗತ್ತು ಕಾತುರದಿಂದ ಕಾಯ್ತಾ ಇದೆ. ಪ್ರಮುಖವಾಗಿ ಅನೇಕ ಹಿರಿಯ ಕ್ರಿಕೆಟ್ ಆಟಗಾರರು ಕೂಡ ಈಗ ವೈಭವ್ ಸೂರ್ಯವಂಶಿಗೆ ಸಲಹೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಈ ಒಂದು ಗೆಲುವಿನ ಏನಿದೆ ಅದನ್ನ ತಾವು ಹೆಚ್ಚಾಗಿ ತಮ್ಮ ಪರ್ಫಾರ್ಮೆನ್ಸ್ ಕಡೆ ಗಮನ ಕೊಡಿ ಅಂತ ಹೇಳಿ ಅನೇಕರು ಕೂಡ ಸಲಹೆ ಕೊಡ್ತಿದ್ದಾರೆ. ಪ್ರಮುಖವಾಗಿ ಮಾಜಿ ಕ್ರಿಕೆಟಿಗ ವೀರೇಂದ್ರ ಸೆಹ್ವಾಗ್ ಆಗಿರ್ಬೋದು, ಅನೇಕರು ಈ ರೀತಿ ಸಲಹೆಯನ್ನ ಕೊಡ್ತಕ್ಕಂಥದ್ದು. ಯಾಕೆ ಈ ಹಿಂದೆ ಕೂಡ ಅನೇಕರು ಈ ರೀತಿ ಮೊದಲ 2-3 ಪಂದ್ಯಗಳಲ್ಲಿ ಉತ್ತಮ ಪ್ರದರ್ಶನ ಕೊಟ್ಟು ಬಳಿಕ ಅವರು ಈಗ ಎಲ್ಲಿದ್ದಾರೆ ಅಂತಕ್ಕಂಥ ಮಾಹಿತಿ ಕೊಡಲಿ. ಇದಕ್ಕೆ ಪ್ರಮುಖ ಉದಾಹರಣೆ ಏನು ಅಂತಂದ್ರೆ, ಪೃಥ್ವಿ ಶಾ ದೆಹಲಿ ಕ್ಯಾಪಿಟಲ್ಸ್ ಪರವಾಗಿ ಅತ್ಯಂತ ಓಪನರ್ ಆಗಿ ಆಡ್ತಾ ಇದ್ರು. ಬಳಿಕ ಅವರು ಈಗ ಕಣ್ಮರೆಯಾಗಿರ್ತಕ್ಕಂಥದ್ದು. ಈ ಬಾರಿ IPL ನಲ್ಲಿ ಪೃಥ್ವಿ ಶಾ ಅನ್ಶೋಲ್ಡ್ ಆಗಿರ್ತಕ್ಕಂಥದ್ದು. ಇದು ಅವರ ಕೆರಿಯರ್ ಇಲ್ಲಿಗೆ ಮುಗಿತಾ ಅಂತಕ್ಕಂಥ ಪ್ರಶ್ನೆಗಳು ಕೂಡ ಉದ್ಭವ ಆಗಿ, ಹೀಗಾಗಿ ವೈಭವ್ ಸೂರ್ಯವಂಶಿ ತಮ್ಮ ಪರ್ಫಾರ್ಮೆನ್ಸ್ ಅನ್ನ ಕಾದಿಡಬೇಕು. ಇದೇ ರೀತಿ ಅವರು ಮುಂದುವರಿಸಬೇಕು. ಯಾವುದೇ ಗೆಲುವಿನ ಮತ್ತನ್ನ ತಲೆಗೆ ಹಚ್ಕೋಬಾರ್ದು ಅಂತ ಹೇಳಿ ಅನೇಕ ಹಿರಿಯ ಆಟಗಾರರು ಸಲಹೆಯನ್ನ ಕೊಡ್ತಾ ಇದ್ದಾರೆ. ಈ IPL ಸುಮಾರು 18 ವರ್ಷಗಳಿಂದ ಕೂಡ 35 ಬಾಲ್ಗಳಲ್ಲಿ ಸೆಂಚುರಿ ಹೊಡೆದನ್ನ ಕ್ರಿಸ್ ಗೇಲ್ ದಾಖಲೆಯನ್ನು ಮಾಡಿದ್ರು. ಆ ದಾಖಲೆಯ ಎರಡನೇ ದಾಖಲೆ ಈಗ ವೈಭವ್ ಸೂರ್ಯವಂಶಿ ಹೆಸರಿದೆ. ಇದು ಈಗ ವೈಭವ್ ಸೂರ್ಯವಂಶಿ ಬ್ಯಾಟಿಂಗ್ ಬಗ್ಗೆ ಸಾಕಷ್ಟು ಜನ ಹೊಗಳ್ತಾ ಇದ್ದಾರೆ. ಅವರು ಯಾವುದೇ ರೀತಿ ಬೌಲರ್ಗಳನ್ನ ಮುಖ ನೋಡಲ್ಲ, ಕೇವಲ ಬಾಲ್ ನೋಡಿ ಬಾರಿಸತಕ್ಕಂಥದ್ದು. ಮತ್ತು ಈ 14 ವಯಸ್ಸಿನಲ್ಲೇ ವೈಭವ್ ಸೂರ್ಯವಂಶಿ ಹೊಡೆದಂತ ಬಾಲ್ಗಳು 91 ಮೀಟರ್ 90 ಮೀಟರ್ ಹೀಗೆ 6ಗಳು ಹೋಗ್ತಕ್ಕಂಥದ್ದು. ಇದು ಸಾಕಷ್ಟು ಅವರ ಪ್ರಾಕ್ಟೀಸ್ ಮತ್ತು ಅವರ ಶ್ರಮತೆಯನ್ನ ತೋರಿಸುವಂತಹ ರೀತಿಯಲ್ಲಿ ಅವರು ಬ್ಯಾಟಿಂಗ್ ಅನ್ನ ಮಾಡ್ತಾರೆ. ಇದೇ ರೀತಿ ವೈಭವ್ ಸೂರ್ಯವಂಶಿ ಕಂಟಿನ್ಯೂ ಆಗಬೇಕಂದ್ರೆ ಇವತ್ತಿನ ಪಂದ್ಯ ಏನಿದೆ ಅತ್ಯಂತ ಪ್ರಮುಖವಾದಂತಹ ಪಂದ್ಯ ಆಗಿರ್ತಕ್ಕಂಥದ್ದು. ಇವತ್ತು ಮುಂಬೈ ಇಂಡಿಯನ್ಸ್ ಒಂದು ವೇಳೆ ಗೆದ್ರೆ ಅದು ನಂಬರ್ 1 ಸ್ಥಾನಕ್ಕೆ ಹೋಗುತ್ತೆ. ಒಂದು ವೇಳೆ ಗೆಲ್ಲದೆ ಇದ್ರೆ RCB ಇವತ್ತೊಂದು ದಿನ ನಂಬರ್ 1 ಸ್ಥಾನದಲ್ಲಿ ಉಳಿಯಲಿದ್ದು. ಯಾಕಂದ್ರೆ ನಾಳಿನ ಪಂದ್ಯ ಮತ್ತಷ್ಟು ಕುತೂಹಲಕಾರಿಯಾಗಲಿದೆ. ಈಗಾಗಲೇ ದೆಹಲಿ ಕೂಡ ನಂಬರ್ 1 ಸ್ಥಾನಕ್ಕೆ ಹೋಗಬೇಕಾಗಿತ್ತು. ದೆಹಲಿ ಕೂಡ ಈ ಒಂದು ವೈಭವ್ ಸೂರ್ಯ ಕಾರಣಕ್ಕಾಗಿ ಸೋತಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಏನು ಅಂತಂದ್ರೆ, ಈ ಒಂದು ಪಂದ್ಯ ಏನಿದೆ ಇದು ಅತ್ಯಂತ ಕುತೂಹಲಕಾರಿಯಾಗಿ ಇವತ್ತು ನಡೆಯಲಿದ್ದು. ವೈಭವ್ ಸೂರ್ಯವಂಶಿ ಇವತ್ತು ಕೂಡ ತಮ್ಮ ಬ್ಯಾಟಿಂಗ್ ಮೂಲಕ ಕ್ರಿಕೆಟ್ ಜಗತ್ತನ್ನ ಮತ್ತೊಮ್ಮೆ ಗೆಲ್ತಾರ ಅಂತಕ್ಕಂಥದ್ದು ಈಗ ಕಾದ್ ನೋಡ್ಬೇಕಿದೆ.